ಬೇಕಾದರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಶುಗರ್ ಇರೋರು ಇದನ್ನು ಕುಡಿಲಿ, ಅವನಾಳೆ 60 ಭಾಗ ಶುಗರು ಕಮ್ಮಿ ಮಾಡಿ ಬಿಸಾಕ್ತದೆ. ₹1,00,00,000 ಕೊಟ್ಟರು ಉಳಿದಿರ ಇರೋ ಪ್ರಾಣ ನೋಡು ಒಂದು ಎಲೆನಾಗ ಉಳಿತದೆ. ಅದು ಆಯುರ್ವೇದಿಕ್ ಇರೋ ಶಕ್ತಿ. ರಿಕೆಯೋ ನಿಮ್ಮ ಶುಗರ್ ಲೆವೆಲ್ನ ತುಂಬ ಕಡಿಮೆ ಮಾಡುವಂಥ ಗಿಡ ನೋಡಿ ಇಲ್ಲೈತೆ. ನೋಡಿ ಇದೇನಯ್ಯ ವಿಷಮದಾರಿ ಸೊಪ್ಪು. ಇದು ಅಮೃತದಂಥ ಗಿಡ. ಇದು ಏನೇನು ಕಾಯಿಲೆಗ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಈ ಸೊಪ್ಪನ್ನ ಕಿತ್ಕೊಳಕ್ಕೂ ಮುಂಚೆ ಈ ಗಿಡ ಯಾವ ರೀತಿ ಇರ್ತದೆ ಅಂತ ನೋಡ್ಕೊಳ್ರಿ. ಆಮೇಲೆ ಇದರಲ್ಲಿ ನೋಡ್ರಿ ಹೂವು ಈ ಥರ ಮಲ್ಲಿಗೆ ಹೂವು ಥರ ಇರ್ತದೆ. ಅದಾದಮೇಲೆ ಕಾಯಿ ಬಂದು ಯಾವ ರೀತಿ ಇರ್ತದೆ ಅಂದರೆ ನೋಡ್ರಿ ಈ ರೀತಿ ಕಾಯಿಗಳು ಕೂಡ ಇದರಲ್ಲಿ ಬಿಡ್ತೈತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ಆಮೇಲೆ ಇದನ್ನು ಕಿತ್ಕೊಂಡ್ಮೇಲೆ ಮುಂದಕ್ಕೆ ಏನು ಅಂತ ತೋರಿಸ್ಕೊಡ್ತೀನಿ, ಹೆಂಗೆ ಬಳಸಬೇಕು ಮತ್ತು ಏನೇನು ಕೊಳ್ಳೇದಿದು ಅಂತ ತೋರಿಸ್ಕೊಡ್ತೀನಿ. ಬರ್ರಿ ಮುಂದಕ್ಕೆ ಹೋಗೋಣ. ಇದನ್ನು ಕಿತ್ಕೊಂಡು ನೋಡಿ ಹಿಂಗೆ ಕಿತ್ಕೊಳ್ರಿ. ಆಮೇಲಕ್ಕ ನೋಡ್ರಯ್ಯ ಇದರಲ್ಲಿ 3 ಥರ ಬರ್ತದೆ ನೋಡಿ. ಇದು ಪಕ್ಕ ನಾಟಿ ನೋಡಿ ಹಿಂಗಿರಬೇಕು ಚಿಕ್ಕೆಲೆ. ಆಮೇಲಕ್ಕ ಇನ್ನೊಂದು ಬಂದ್ಬಿಟ್ಟು ನೋಡಿ ಈ ಥರ ಬರ್ತದೆ, ಇದ್ರಿಗಿನ್ನ ಸ್ವಲ್ಪ ದೊಡ್ಡದು. ಈ ಲೇವೇಟ್ಗಳಲ್ಲಿ ಕೆಲವಿಕ್ಕಿರ್ತಾರೆ, ಅವು ತುಂಬ ದೊಡ್ಡದಿರ್ತೈತೆ ಆ ಲೇವೇಟಲ್ಲಿ ಇಕ್ಕಿರೋದು. ಅದಕ್ಕಿಂತ ನಿಮ್ಗೆ ಮೈ ಚೆನ್ನಾಗಿ ಹಿಡಿಬೇಕಂದ್ರೆ ನೋಡ್ರಿ ಈ ಥರ ಹಿಂಗಿರುತ್ತಲ್ಲ ಸಣ್ಣೆಲೆ, ಇದನ್ನು ಬಳಸ್ರಿ ಒಳ್ಳೆಯದು. ಆಮೇಲೆ ಬರ್ರಯ್ಯ ಹಂಗೆ ಮುಂದಕ್ಕೆ ಹೋಗೋಣ, ಇದು ಹೆಂಗೆ ಬಳಸೋದು ಅಂತ ಹೇಳ್ಕೊಡ್ತೀನಿ. ಈ ಆಯುರ್ವೇದಿಕಲ್ಲೇ ಒಂದು ನೆನಪಿರಲಿ, ಶುದ್ಧವಾಗಿ ನಂಬಿಕೆ ಇಟ್ಟರೆ ಇದು ಮೈ ಸೇರಿ ನಿಮ್ಮ ಕಾಯಿಲೆಗಳನ್ನ ವಾಸಿ ಮಾಡೋದು ಇದೊಂದು. ಆಮೇಲೆ ಇನ್ನೊಂದು ಏನಂದರೆ ಮುಖ್ಯವಾಗಿ ಪತ್ತೆ ಇರಬೇಕು. ಆ ಥರ ಇರೋರ್ಗೆ ಮಾತ್ರ ಇದು. ಹಂಗೆ ಮುಂದಕ್ಕೆ ಏನೇನು ಮಾಡಬೇಕು ಹೇಳ್ಕೊಡ್ತೀನಿ ಬರ್ರಿ. ಅಬ್ಬಾ ಏಯ್ ಏನಯ್ಯ ಇದು ಘಾಟು? ಅವನಳೆ ಈ ವಿಷಮದಾರಿ ಸೊಪ್ಪು ಘಾಟಿಗೆ ಹೋಗಿ ದರ್ಶನ ಮಾಡ್ದಂಗೆ ಆಯ್ತಯ್ಯವು ಸ್ವಾಮಿ. ಈ ಘಾಟು ಮಕ್ಕೊಳಿತೈತೆ. ಇವಾಗ ಇದನ್ನು ತಪ್ಪಿಸ್ಬೇಕಂದ್ರೆ ನಮ್ಮ ಹಳೆ ಕಾಲದ ಒಂದು ಹಾಡು ಬಿಡಬೇಕು. ಬಿಡೋಣ ಇರು ಇವಾಗ. ರೆಡಿ ಆಗ್ರಯ್ಯ ಇವಾಗ ಕೇಳಕ್ಕ. ಕುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಯೋ ನಮ್ಮ ಅಮ್ಮಣ್ಣ ನೋಡಕ್ಕೆ ಮಾತ್ರ ನಾನು ಕರಡಿ. ನಾಡಿದ್ರೆ ಎಲ್ರಿಗೂ ಉಕ್ಕು ಬರಬೇಕು, ಪ್ರೀತಿ ಹರಡಿ. ಕ್ಯಾ ಯೋ ನುಣ್ಣಗಾಯ್ತಯ್ಯ ನೋಡಿ. ಹಿಂಗೆ ಮನೇಲಿ ಹಸಿ ಕಲ್ಲಿದ್ರೆ ಹಸಿ ಕಲ್ಲ ಮೇಲೆ ಹಿಂಗೆ ನೀಟಾಗಿ ನುಣ್ಣಗೆ ಹರ್ಕೊಳ್ರಿ. ಆಮೇಲಕ್ಕ ಒಳಕಲ್ಲಿದ್ರೆ ರುಬ್ರಿ ನೋಡಿ ಹಿಂಗಾತದೆ. ಆಮೇಲಕ್ಕ ಹಿಂಡಿದ್ರೆ ರಸ ಬರ್ತದೆ. ಇವಾಗ ಇನ್ನೊಂದು ಅಯ್ಯೋ ಮಿಕ್ಸಿಗಳ ಕಾಲ, ಯಾರ ಮನೆಗೂ ಒಳಕಲ್ಲುಗಳು ಈ ಹಸಿ ಕಲ್ಲುಗಳು ಇಕ್ಕಿರಲ್ಲ. ಕಾಲಕ್ಕೆ ತಕ್ಕಂಗೆ ಕುಣಿಬೇಕಲ್ಲ, ಮಿಕ್ಸಿಗೆ ಹಾಕ್ಕೊಳ್ರಿ. ಹಾಕ್ಬಿಟ್ಟು ರುಬ್ಬಿಟ್ಟು ನೋಡಿ 2 ಒಳ್ಳೆ ಅಷ್ಟು ಕುಡೀರಿ ಸಾಕು. ಬಾಡಿ ಹೀಟ್ ಇರೋರಾಗಲಿ ಕೋಲ್ಡ್ ಇರೋರಾಗಲಿ ವರ್ಷಕ್ಕೊಂದು ಸತಿ ಬಳಸ್ರಿ ಸಾಕು. ಯಾಕಂದರೆ ಇದು ಪವರ್ ಜಾಸ್ತಿ. ಆಮೇಲೆ ಇದ್ರ ಬಗ್ಗೆ ಇನ್ನೊಂದು ಗುಟ್ಟು ಹೊಡೆದು ಕೇಳಿಬಿಡ್ತೀನಿ. ಇದು ಬೇವಿನ ಸೊಪ್ಪಿನ 16 ಪಟ್ಟು ಕಸರೆ ಆದ್ರೂ ಇದನ್ನು ಬಳಸ್ರಿ. 16 ಪಟ್ಟು ಕಸರೆ ಆದ್ರೂ ಅದರ 10ರಷ್ಟು ಲಾಭನೂ ಇದರಲ್ಲಿ ಐತೆ. ಅಮೃತ ಇದ್ದಂಗಿದು ಆಯಿತಾ. ಆಮೇಲೆ ಹೆಂಗೆ ಬಳಸಬೇಕು ಅಂತ ಹೇಳ್ತೀನಿ. ಬೆಳಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಏನು ತಿಂದಿರ ನೀರು ಕುಡಿದಿರ ಹೋಗ್ಬೇಕು. ಗಿಡದ ಹತ್ರ ಹೋಗ್ಬಿಟ್ಟು ಬಿಲ್ಡಪ್ಗೆ ಏನೋ ಆ ಥರ ಬರ ಅಂತ ತರದು ಬಿಡೋದಲ್ಲ. ಕಾಲಲ್ಲಿ ಹಾಕಿರೋ ಕೆರೆಗಳು ಅಂದರೆ ಚಪ್ಪಲಿಗಳನ್ನ ದೂರ ಬಿಡಬೇಕು. ಗಿಡಕ್ಕೆ ತಾಯಿ ನಮ್ಮಮ್ಮ ಕಾಪಾಡಮ್ಮ ಅಂದ್ಬಿಟ್ಟು
ನಾನು ಈ ದೇಹಕ್ಕೆ ಇದನ್ನು ಬಳಸ್ತಾ ಇದ್ದೀನಿ, ನನ್ನ ದೇಹದಲ್ಲಿ ಊರಿ ನನ್ನೆಲ್ಲ ಕಾಯಿಲೆಗಳು ಕೆಟ್ಟ ರಸನ ದೂರ ಮಾಡಮ್ಮ ಅಂದ್ಬಿಟ್ಟು ವಿಷಮದಾರಿ ಸೊಪ್ಪು ಗಿಡಕ್ಕೆ ಮುಗಿಬೇಕು ಬರೀ ಕಾಲಲ್ಲಿ. ಮುಗಿದ್ಬಿಟ್ಟು ಬಂದ್ಬಿಟ್ಟು ನೋಡಿ ಹಿಂಗೆ ನುಣ್ಣಗೆ ಮಾಡಿಬಿಟ್ಟು ಆಮೇಲಕ್ಕ ಕುಡೀರಿ. ಕೆಲವ್ರು ಏನು ಮಾಡ್ತಾರೆ, ರುಚಿ ಪಚಿಗೋಸ್ಕರ ಮೂಗು ಮುಚ್ಕೊಂಡು ಡೈರೆಕ್ಟ್ ಗಂಟ್ಲು ಕಟ್ಕೊಬಿಡ್ತಾರೆ. ಆಯುರ್ವೇದಿಕ್ ಪ್ರಕಾರ ಈ ತುಟಿಗಳಿಂದ ಹೋಗಬೇಕು ರಸ, ಕಚ್ಕೊಂಡು ಕುಡೀರಿ ಅಂತ ಅರ್ಥ. ಈ ನಾಲಿಗೆ ದವಡೆಗಳು ಹಲ್ಲುಗಳು ಎಲ್ಲ ನೆಂದ್ಕೊಂಡು ಗಂಟ್ಲು ಪೂರ್ತಿ ನೆಂದ್ಕೊಂಡು ಹೋಗಬೇಕು. ಆ ಥರ ಮಾಡ್ಕೊಳ್ರಿ. ಆಮೇಲೆ ನೋಡಯ್ಯ ಇದ್ರ ಲಾಭಗಳು ಇವಾಗ ಹೇಳ್ತೀನಿ. ರಿಕೆ ಲಿವರ್ ಕ್ಲೀನು. ಯಾಕೆ ಗೊತ್ತಾ, ಲಿವರ್ ಕೆಟ್ರೇ ಮೈಯಲ್ಲಿ ಹುಣ್ಣುಗಳಾಗೋದು, ಕುರಾಗಳು ಬರೋದು, ಇವೆಲ್ಲ ಬರೋದು. ಅಂತ ಲಿವರ್ನ ಶುದ್ಧಿ ಮಾಡ್ತದ. ಆಮೇಲಕ್ಕ ವಿಷಮದಾರಿ ಸೊಪ್ಪನ್ನು ಕುಡಿಯೋದೇ ಮುಖ್ಯವಾಗಿ. ಕುರುಪುಗಳಾಗಲ್ಲ, ಕೆಟ್ಟ ರಸ ಇರಲ್ಲ, ಹುಣ್ಣಿರಲ್ಲ, ಮೈಯಿಂದ ಕಿತ್ತೀಚೆಗೆ ಬಿಸಾಕ್ತದೆ ಆಯಿತಾ. ಕಿಡ್ನಿಗಳು ಕ್ಲೀನು, ಕರುಳು ಜಠರ ಪ್ರತಿ ಅಂಗಾಂಗಗಳು ಕ್ಲೀನ್ ಮಾಡಿ ಕೊಡ್ತಾಯಿದೆ ಇದು. ಮುಖ್ಯವಾಗಿ ಬೇಕಾದರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಶುಗರ್ ಇರೋರು ಇದನ್ನು ಕುಡಿಲೆ, ಅವನಾಳೆ 60 ಭಾಗ ಶುಗರು ಕಮ್ಮಿ ಮಾಡಿ ಬಿಸಾಕ್ತದೆ, ಏನೋ ಒಂದೇ ಟೈಮ್ಕ ಆಯಿತಾ. ಅಷ್ಟು ವಿಶೇಷತೆ ಐತೆ. ಇದನ್ನು ಎಲ್ಲಿ ಸಿಕ್ಕಿದ್ರು ಅಷ್ಟೇ ಬಿಡಬೇಡ್ರಿ, ವರ್ಷಕ್ಕೊಂದು ಸತಿ ಬಳಸ್ಬಿಟ್ಟು ಆದರೆ ನಿಮ್ಮ ಕೈಯಲ್ಲಿ ಓಡೋಕ್ಕಾಗಲ್ಲ ಕೆಲವ್ರ ಕೈಯಲ್ಲಿ. ಇದನ್ನು ಕುಡಿದ್ಬಿಟ್ಟು ಸ್ಪೀಡಾಗಿ ನಡೀರಿ ಏಜ್ ಆಗಿರೋರು ಆಯಿತಾ. ಓಡೋ ಶಕ್ತಿ ಕುದುರೆನಪ್ಪ ನೀವಾಗ ಅಂದರೆ ತಯಾರಿಕೆ ಓಡ್ರಿ ಕುದುರೆ ಥರ, ಇನ್ನೂ ಮೈ ಹಿಡಿತದೆ, ಒಳ್ಳೇದಾಗ್ತದೆ. ಆಮೇಲೆ ಈ ರೀತಿ ಎಲ್ಲ ಬಳಸ್ರಿ. ಇದರಿಂದ ನೋಡ್ರಿ ಇನ್ನೂ ತುಂಬ ಲಾಭಗಳೈತೆ. ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಇವಾಗ ಬರ್ರಿ ರಸ ಹಿಂಡ್ಬಿಟ್ಟು ಹೆಂಗೆ ಸೇವಿಸ್ಬೇಕು ತೋರಿಸ್ತೀನಿ. ನೋಡಯ್ಯ, ಇವಾಗ ಈ ಸೊಪ್ಪಲ್ಲಿರೋದನ್ನ ಹಿಂಡಿದ್ರೆ ಬರ್ತದ ನೋಡಿ ಇವಾಗ ರಸ. ಗುಂಟೆ ಮಾಡಿಕೊಂಡು ನೋಡಯ್ಯ, ಮೇಲಿಂದ ಬಿದ್ದಿದ್ದ ರಸ ಅಲ್ಲ ಯೋ, ಅಮೃತ ರಸ. ಬಾ ಬಾ ನೋಡಿ, ಹಿಂಗ ಒಂಚೂರು ಬಿಡ್ದಿರ ಸೊಪ್ಪಲ್ಲಿ ಕ್ಲೀನಾಗಿ ನೋಡು ರಸ ಎಲ್ಲ ಹಿಂಡ್ಕೊಂಡೆ ಬಟ್ಲಕ ರೆಡಿ. ವಿಷಮದಾರಿ ಸೊಪ್ಪು ರಸ ಇವಾಗ ಕುಡಿಬೇಕಷ್ಟೇ ಬಾಕಿ. ಬರ್ರಿ ಕುಡಿಯೋದು ತೋರಿಸ್ತೀನಿ. ಅವನಾಳೆ ಸ್ವಲ್ಪ ಜನ ಹಣ ಕುಡ್ದ ಅಂತಾರೆ. ಈ ಅಮೃತಗಳೆಲ್ಲ ಬಿಟ್ಟರೆ ನಮ್ಮಂಥ ದಡ್ಡ ನನ್ನ ಮಕ್ಳು ಯಾರು ಇಲ್ಲಯ್ಯೋ. ನೋಡೋಣ ಕುಡ್ದೆ. ಆಗೋಣ. ಆಹಾ ಏನಯ್ಯ ಯೋ ತಯಾರಿಕೆ. ಇಂಥ ಕಸರುಗಳನ್ನ ನೆಲೆ ಕದರ್ರಾಗಿ ಕುಡಿದೆಕ್ಸ್ಬೇಕು. ಅದು ಕದರ್ 16 ಪಟ್ಟು ಬೇವನ್ ಸೊಪ್ಪಿನ 16 ಪಟ್ಟು ಕಸರೆ ಯೋ. ಇದೊಂದು ವಿಷಯ ಗೆಪ್ತಿ ಇಕ್ಕೊಳ್ರಿ. ಮುಖ್ಯವಾಗಿ ₹1,00,00,000 ಕೊಟ್ಟರು ಉಳಿದಿರ ಇರೋ ಪ್ರಾಣ ನೋಡು ಒಂದು ಎಲೆನಾಗ ಉಳಿತದೆ. ಅದು ಆಯುರ್ವೇದಿಕ್ ಇರೋ ಶಕ್ತಿ, ಆ ತಾಯಿ ಧನ್ವಂತರಿ ಆಶೀರ್ವಾದ. ಮತ್ತು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ, ನಮ್ಮ ಹಳೆ ಕಾಲದ್ದು ಪೂರ್ವಿಕರು ತೋರಿಸಿದ್ದು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಹಳೆ ಪದ್ಧತಿನ ಆಚರಿಸ್ರಿ, ಹಳೆ ಕಾಲನ ನೆನೀರಿ ಅಷ್ಟೇ.